Hello students, welcome back to my YouTube channel Supreme Learning Academy. This is Jilla Mattad SSLC Preparatory Question Paper Haveli District Social Science for Kannada Medium Students. 8 multiple choice. First one, ಧರ್ಮ ಪಾಲನಾ ಯೋಗಂ ಸ್ಥಾಪಿಸಿದವರು. ಸೊ ಇಲ್ಲಿ ನಿಮಗೆ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಆನ್ಸರ್ ಬಂದು ಉತ್ತರ ನೋಡೋಣ. ಧರ್ಮ ಪಾಲನಾ ಯೋಗಂ ಸ್ಥಾಪಿಸಿದವರು. ಆನ್ಸರ್ ಇಸ್ ಬಿ, ನಾರಾಯಣ ಗುರು. ಸೆಕೆಂಡ್ ಮಲ್ಟಿಪಲ್ ಚಾಯ್ಸ್, ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು ಹಿಟ್ಲರ್ ನೇಮಿಸಿದ ವಿಶೇಷ ಮಂತ್ರಿ ಯಾರು? ಆನ್ಸರ್ ಇಸ್ ಗೂಬೆಲ್ಸ್. ಮಹಿಳಾ ಸಹಾಯವಾಣಿ ಸಂಖ್ಯೆ 1091. ಮಾನವ ಕುಲ ತಾನೊಂದು ಒಲಂ ಈ ಹೇಳಿಕೆ ನೀಡಿದವರು ಪಂಪ. ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿರುವ ಉದ್ದೇಶ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ. ಉತ್ತರ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಹೇಗೆ ಕರೆಯುವರು? ಆ್ಯಂಡೀಸ್. ಕೇಂದ್ರ ಸರ್ಕಾರದ ಅವ್ಯವವನ್ನು ಲೋಕಸಭೆಯಲ್ಲಿ ಮಂಡಿಸುವರು ಕೇಂದ್ರ ಹಣಕಾಸು ಸಚಿವರು. ವಸಂತನು 1.5 ಕೋಟಿ ರು ಮೌಲ್ಯದ ಕಾರನ್ನು ಕೊಂಡಾಗ ಕಾರು ಕಂಪನಿಯಿಂದ ಮೋಸಕ್ಕೆ ಒಳಗಾಗಿರುತ್ತಾನೆ. ಈಗ ವಸಂತನು ದೂರು ಸಲ್ಲಿಸಬೇಕಾದದ್ದು ರಾಜ್ಯ ಆಯೋಗ. ಇದಿಷ್ಟು 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೆಕ್ಸ್ಟ್ ಮೇನ್ ಸೆಕೆಂಡ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 8 ಕ್ವಶನ್ ಇರುತ್ತೆ, ಒಂದಕ್ಕೆ 1 ಮಾರ್ಕ್. ಒನ್ ಮಾರ್ಕ್ ಕ್ವಶನ್. ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಉಕ್ಕಿನ ಮನುಷ್ಯ ಎನ್ನಲು ಕಾರಣವೇನು? ಆನ್ಸರ್ 1 ಮಾರ್ಕ್. ಸೊ 1 ಪಾಯಿಂಟ್ ಬರೀರಿ. ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು? 1773 ರೆಗ್ಯುಲೇಟಿಂಗ್ ಶಾಸನ. ಪೂರ್ವಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ. ನೊಬೆಲ್ ಶಾಂತಿ ಬಹುಮಾನ ಪಡೆದ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು? ಯುನಿಸೆಫ್. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಯಾವುದಾದ್ರೂ ಒಂದು ಬರೀರಿ. ಭಾರತ ಸ್ವತಂತ್ರ GPS ವ್ಯವಸ್ಥೆ ಹೆಸರೇನು? ನಾವಿಕ್. ಕ್ವಶನ್ ನಂಬರ್ 14. ವಸತಿಹೀನತೆಗೆ ವಸತಿ ಒದಗಿಸಲು ಜಾರಿಗೊಳಿಸಿರುವ ಯಾವುದಾದರೊಂದು ವಸತಿ ಯೋಜನೆಯನ್ನು ತಿಳಿಸಿ. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ. ಯಾವುದಾದ್ರೂ ಒಂದು ಬರೀರಿ. ರಮೇಶನು 5 ವರ್ಷಗಳ ನಂತರ ಮಗನ ಉನ್ನತ ವ್ಯಾಸಂಗಕ್ಕಾಗಿ ಪ್ರತಿ ತಿಂಗಳ ಹಣವನ್ನು ಉಳಿತಾಯ ಮಾಡಲು ಯಾವ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು? ಆವರ್ತ ಠೇವಣಿ ಖಾತೆ. ಇತ್ತೀಚಿನ ದಿನಗಳಲ್ಲಿ ಅಬ್ರಕದ ಬೇಡಿಕೆಯು ಕಡಿಮೆಯಾಗುತ್ತಿದೆ ಏಕೆ? ಅಬ್ರಕದ ಬದಲಿ ವಸ್ತುಗಳು ದೊರೆಯುವುದರಿಂದ. ನೆಕ್ಸ್ಟ್ ಮೇನ್. ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಜೋನಾಡವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು? ಕ್ವಶನ್ ನಂಬರ್ 17. ಜೋಡಾಣವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು? ಆನ್ಸರ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಕ್ವಶನ್ ನಂಬರ್ 18. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ. 2 ಮಾರ್ಕ್ಗೆ 4 ಪಾಯಿಂಟ್ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಭಾರತದಲ್ಲಿ ನಡೆದ ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ. ಅಥವಾ ಕ್ವಶನ್ ಇದೆ, ಬಾಲ ಕಾರ್ಮಿಕ ಸಮಸ್ಯೆಗೆ ಕಾರಣಗಳ್ಯಾವುವು? ಕ್ವಶನ್ ನಂಬರ್ 20. ಭಯೋತ್ಪಾದನೆ ನಿರ್ಗರಿಸಲು ಭಾರತದಲ್ಲಿ ಕೈಗೊಂಡ ಕ್ರಮಗಳು ಯಾವುವು? ಅಥವಾ ಕ್ವಶನ್, ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುವು? ಕ್ವಶನ್ ನಂಬರ್ 21. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ವ್ಯತ್ಯಾಸ ತಿಳಿಸಿ. ಸ್ಕ್ರೀನ್ಶಾಟ್ ತಗೊಳ್ಳಿ. ಕ್ವಶನ್ ನಂಬರ್ 22. ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣುಗಳು ಯಾವುವು? ನಾನು ಆನ್ಸರ್ಸ್ ಓದ್ತಾ ಇಲ್ಲ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಆನ್ಸರ್ಸ್ ಬೇಕು ಅಂದರೆ ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಕ್ವಶನ್ ನಂಬರ್ 23. ಪ್ರತ್ಯಕ್ಷ ತೆರಿಗೆಗಳನ್ನು ತಿಳಿಸಿರಿ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ. ಕ್ವಶನ್ ನಂಬರ್ 25. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು, ದೃಢೀಕರಿಸಿ. ಕ್ವಶನ್ ನಂಬರ್ 25 ಆನ್ಸರ್
ಅಥವಾ ಕ್ವಶನ್ ಇದೆ, ಭಾರತೀಯ ತಾತ್ವಿಕತೆ ಮತ್ತು ಸ್ವಾತಂತ್ರ್ಯ ಚಳುವಳಿಗೆ ಅನಿ ಬೆಸೆಂಟರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ, ದೃಢೀಕರಿಸಿ. ಕ್ವಶನ್ ನಂಬರ್ 26, ಉನ್ನತ ತಂತ್ರಜ್ಞಾನದ ಬಳಕೆಯ ಪ್ರಸ್ತುತ ದಿನಮಾನಗಳಲ್ಲಿ ಮಹತ್ವದ್ದಾಗಿದೆ ಹೇಗೆ? ಅಥವಾ ಕ್ವಶನ್, ಪ್ರವಾಹ ನಿಯಂತ್ರಣ ಕ್ರಮಗಳು ಯಾವುವು? ಕ್ವಶನ್ ನಂಬರ್ 27, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪ್ರಮುಖವಾದುದು ಹೇಗೆ? ಸಮರ್ಥಿಸಿ. ಅಥವಾ ಕ್ವಶನ್ ಇದೆ, ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ, ದೃಢೀಕರಿಸಿ. ಕ್ವಶನ್ ನಂಬರ್ 28, ಬ್ಯಾಂಕುಗಳ ಗುಣಲಕ್ಷಣಗಳು ಯಾವುವು? ಅಥವಾ ಕ್ವಶನ್, ಉದ್ಯಮಶೀಲತೆಯ ಗುಣಲಕ್ಷಣಗಳು ಯಾವುವು? ಇದೆಲ್ಲ ಆನ್ಸರ್ಸು. ಕ್ವಶನ್ ನಂಬರ್ 29, ಮಾರ್ತಾಂಡ ಡಚ್ಚರರು ಹೇಗೆ ನಿಯಂತ್ರಿಸಿದನು? 30, ಎರಡನೇ ಮಹಾಯುದ್ಧದ ಫಲಿತಾಂಶಗಳೇನು? ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿಗಿಂತ ಹೇಗೆ ಭಿನ್ನವಾಗಿದೆ? ಕ್ವಶನ್ ನಂಬರ್ 32, ಅಸಂಘಟಿತ ಕೆಲಸಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ, ದೃಢೀಕರಿಸಿ. ಕ್ವಶನ್ ನಂಬರ್ 33, ಭಾರತ ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? 34, ಬ್ರಿಟಿಷರ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಗೆ ಹೇಗೆ ಕಾರಣವಾದವು? ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದಿಂದ ಮೈಸೂರು ಮಾದರಿ ರಾಜ್ಯವಾಯಿತು, ಈ ಹೇಳಿಕೆಯನ್ನು ದೃಢೀಕರಿಸಿ. ಕ್ವಶನ್ ನಂಬರ್ 35, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವನ್ನು ವಿವರಿಸಿ. ಕ್ವಶನ್ ನಂಬರ್ 36, ಲಿಂಗತ್ವ ಅಲ್ಪಸಂಖ್ಯಾತ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ, ಸಮರ್ಥಿಸಿ. ಕ್ವಶನ್ ನಂಬರ್ 37, ಅರಣ್ಯಗಳು ಬಹು ಉಪಯುಕ್ತ ಸಂಪನ್ಮೂಲಗಳಾಗಿದ್ದು ಮಾನವ ಮತ್ತು ಪರಿಸರಕ್ಕೆ ಬಹಳ ಉಪಯುಕ್ತವಾಗಿದೆ, ಸಮರ್ಥಿಸಿ. ಸೊ ಇದಿಷ್ಟು 8-10 ವಾಕ್ಯ ಫ್ರಮ್ ಕ್ವಶನ್ ನಂಬರ್ 34 to 37. ಕ್ವಶನ್ ನಂಬರ್ 25 to 33 3 marks ಕ್ವಶನ್. ಲಾಸ್ಟ್ ಮೇನ್ 38 5 marks ಕ್ವಶನ್. ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ 5 ಗುರುತಿಸಿ. ಸೊ ಯಾವುದಾದ್ರೂ 5 ಗುರುತಿಸಿ. ಇಲ್ಲಿ 1 2 3 4 5 6 ಗುರುತಿಸಿದೆ. ನಿಮ್ಮ ಯಾವುದಾದ್ರೂ 5 ಅಥವಾ 6 ಗುರುತಿಸಿ. ಸೊ ಇದಿಷ್ಟು ನಿಮ್ಮದು ಸೋಷಿಯಲ್ ಕ್ವಶನ್ ಪೇಪರ್. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಗೋ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ.